ವೈಟ್ ಶರ್ಟ್ ಫುಲ್ ಒಂದೇ ವರ್ಷದಲ್ಲಿ ಹಿಂಗ್ ತಗೊಂಡು ಹಿಂಗ್ ಬಂದು ಬೇಕಾದ್ರೆ ಇಲ್ಲಿ ಬಂದು ಆಮೇಲೆ ಮೇಕಪ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಈ ಮೈಕ್ನ ಸಾಧ್ಯ ಆದಷ್ಟು ಕಾಣ್ದಂಗೆ ಇಟ್ಕೋಬೇಕು. ಜೋ ಬಳಕೆ ಹಾಕಬಿಡಿ ಅಷ್ಟೇ ನೋಡಿ. ಇದಕ್ಕೆ ಒಳ್ಳೆ ಕ್ವಾಲಿಟಿ ಸೌಂಡ್ ಬರಬೇಕು ಅಂದರೆ ಈ ಮೈಕ್ ಹಾಕೋಬೇಕು. ನಮ್ಮ ಶಾರ್ಟ್ ಮುಗಿದು ಇವಾಗ ಆಲ್ರೆಡಿ ಶೂಟ್ ರೆಡಿಯಾಗಿದೆ. ಸೊ ಲೊಕೇಶನ್ಗೆ ಬಂದಿದ್ದೀವಿ. ಸತೀಶ್ ಅಣ್ಣ ಡೈರೆಕ್ಟ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲೆಲ್ಲ ಪ್ರೋಸೆಸ್ ನಡೀತಾ ಇದೆ. ಆ ಕಡೆ ಒಂದು ಇಟ್ಕೊಳ್ಳಿ. ಲೈಟ್ ಬೇಕಾದಷ್ಟು ಇದೆಯಲ್ಲ ಹಾಕೋಬಿಡಿ. ಇಲ್ಲೊಂದು ಇಟ್ಬಿಡಿ. ಮೇನ್ ವಿಂಡೋಸ್ ಹೌಸ್ ಅಲ್ಲಿ ಲೈಟು ಇಲ್ಲಿ ಒಂದು ಲೈಟ್ ಕೊಟ್ಬಿಡಿ. ಸೈಡಲ್ಲಿ ಇಟ್ಬಿಡಿ. ಹಾಸನಲ್ಲಿ ಯಾವ ಮಟ್ಟ ಬಿಸಿಲು ಹೊಡಿತಿದೆ ಅಂತಂದರೆ ಗೋವಾದಲ್ಲೂ ಇಷ್ಟೊಂದು ಬಿಸಿಲು ಹೊಡೆದಿಲ್ಲ ಅನ್ಕೋತೀನಿ. ಸೊ ಅಷ್ಟು ಬಿಸಿಲು ಹೊಡಿತಾ ಇದೆ. ಸೊ ಈಗ ಶೂಟಿಂಗ್ ಆನ್ ಪ್ರೋಗ್ರೆಸ್. ನೋಡೋಣ ಈಗ RTO ಹತ್ರ ಹೋಗಿ ಅಲ್ಲೊಂದು ಸಣ್ಣದಾಗಿ ಒಂದು ಹೊರಗಡೆ ರೋಡಲ್ಲೊಂದು ಶೂಟ್ ಮಾಡೋದಿದೆ. ಸೊ ಆ ಕಡೆಗೆ ಹೋಗ್ತಾ ಇದ್ದೀವಿ. ಈ ಶೂಟ್ ತಗೊಳ್ಳಿ. ಬ್ರೇಕ್ ಹಾಕೋರೆ ಇಲ್ಲ ಅಣ್ಣ. ನಾನೊಂದ್ಸಲ ಬಂದು ಮಾಡಿದ್ದೀನಿ. ಹ್ಞೂ ಓಪನ್ ಆಗಿ ಎಷ್ಟು ದಿನ ಆಯ್ತು ಹೇಳಿ? 1 ವರ್ಷ ಆಯ್ತಾ ಬಂದು ಮಾಡಿದ್ದೀನಿ. ನಾನು ಬಂದು ತಿನ್ಕೊಂಡು ಹೋಗಿದ್ದೀನಿ. ಚಪಾತಿ ಬಿಸಿ ಬಿಸಿ ಕೊಡ್ತಾರೆ ಇವರು. ಕರೆಕ್ಟಾ? ಎಸ್. ಶಾರ್ಟ್ ಮೂವಿಯ 2ನೇ ದಿನ. ಇದರಲ್ಲಿ ಈ ಶಾರ್ಟ್ ಮೂವಿನಲ್ಲಿ ವಿಕಾಸನ್ನು ಇನ್ಕ್ಲೂಡ್ ಮಾಡಿದ್ದೀವಿ. ಹೆಂಗೆ ಅನಿಸ್ತಿದೆ ವಿಕಾಸ್? ಚೆನ್ನಾಗೈತೆ. ಹಾಂ ಚೆನ್ನಾಗೈತೆ. ಫಸ್ಟ್ ಶಾರ್ಟ್ ಫಿಲಮ್. ಇನ್ನು ಮುಂದಕ್ಕೆ ಇನ್ನೂ ಒಂದಷ್ಟು ಮಾಡೋಣ. ಖಂಡಿತ ಮಾಡು. ನಮ್ಮ ಹಿರೇಗೌಡರು ಇದ್ದಾರೆ. ಸತೀಶ್ ಅಣ್ಣ ಯಾವಾಗಲೂ ಆ ಥರ ಅವಕಾಶ ಕೊಡೋದ್ರಲ್ಲಿ A1 ಅವರು. ಹುಡುಗರಿಗೆ ಕೊಡಬೇಕು ಅನ್ನೋ ಥರ ಮನೋಭಾವನೆ ಅವ್ರಿಗಿದೆ. ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟವ್ರು ನನಗೆ ಶಾರ್ಟ್ ಫಿಲಮ್ ಬಂದ್ಮೇಲೆ ನೋಡಿ. ನಿಮಗೂ ಕೆಟ್ಟವನು ಅಂತ ತೋರಿಸ್ಕೊಂಡು ಹೊರಗಡೆಗೆ ಅದಕ್ಕೊಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ತು ಅಂತ ಅಲ್ವಾ? ನಾನು ಜಗನ್ ಕ್ಯಾರೆಕ್ಟರ್ ಸಿಕ್ಕಿದಾಗ ಹಿಂಗೆ ಅನ್ಕೋತಾ ಇದ್ದೆ, ಖುಷಿ ಪಡ್ತಾ ಇದ್ದೆ. ಏನೋ ಒಂದು ಅಟ್ಲೀಸ್ಟ್ ಒಳ್ಳೆಯವರಾಗಿದ್ದೆ. ಸಣ್ಣ ಕ್ಯಾರೆಕ್ಟರ್ ಆದರೂ ಒಳ್ಳೆ ಇಂಪ್ಯಾಕ್ಟ್ ಇರೋ ಕ್ಯಾರೆಕ್ಟರ್ ಕೊಟ್ಟವ್ರು ನನಗೆ. ಚೆನ್ನಾಗಿ ಮಾಡು. ಇನ್ನೊಂದು ಶೂಟ್ ಇದೆ, ಮುಗಿಸ್ಕೊಂಡು ಇವ್ನು ಮಧ್ಯಾಹ್ನ ಹೊರಡ್ತಾನೆ. ಸೊ ಈಗ ಏನೋ ಒಂದು ಸೆಗ್ಮೆಂಟ್ಗೆ ಅಂತ ರೆಡಿ ಆಗ್ತಾ ಇದೆ. ಒಂದು RTO ಸೆಗ್ಮೆಂಟು. ಸೊ ಅದನ್ನು ಎಲ್ಲ ರೆಡಿ ಮಾಡ್ತಾ. ಸೊ ರೋಡಲ್ಲಿ ನೋಡಿ ಶೂಟ್ ನಡೀತಾ ಇದೆ. ಒಂದು RTO ಆಫೀಸ್ ಬರೋ ಥರ ಅದೊಂದು ಶೂಟ್ ನೋಡಿ. ಅಲ್ಲಿ ಸತೀಶ್ ಹಿರೇಗೌಡರು ಹೋಯ್ತವ್ರೆ ಹಾಸ್ಪಿಟ್ಲಿಗೆ ಗುಡುಗುಡು ಅಂತ ಓಡ್ತಾವ್ರೆ. ಸೊ ಇಲ್ಲಿ ದ್ವಾರಕಮಯಿ ದೇವಸ್ಥಾನ ಇದೆ ನೋಡಿ, ಶಿರ್ಡಿ ಸಾಯಿ ಮಂದಿರ. ಅದರ ಹತ್ರ ಶೂಟ್ ನಡೀತಾ ಇದೆ. ನಾನು ಹಂಗೆ ನಂದಿನ ಶೂಟ್ ಬರೋಕ್ಕೆ ಲೇಟು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ. ಎಲ್ಲೆಲ್ಲಿ ಶೂಟ್ ನಡೀತಾ ಇದೆ ಅಂತಂದರೆ ನೋಡಿ, ಇವಾಗ ಹಾಸನದ ಟೈಮ್ಸ್ ಸ್ಕೂಲ್ ಇದೆಯಲ್ಲ, ಅಲ್ಲೊಂದು RTO ಆಫೀಸರ್ ಬರೋ ಥರ. ಸೊ ಅದು ಒಂದು ನಡೀತಾ ಇದೆ. ಸೊ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಜಾಗಗಳನ್ನ ಯೂಸ್ ಮಾಡ್ಕೊಂಡು ಒಂದು ಜಾಗದಲ್ಲಿ ಶೂಟ್ ಮಾಡಿದ್ರೆ ಅಲ್ಲಿ ಯಾವ್ಯಾವ ದೊಡ್ಡ ದೊಡ್ಡ ಪ್ಲೇಸ್ ಇರುತ್ತೆ ಅದೆಲ್ಲನೂ ಕೂಡ ಬಳಸ್ಕೊತಾ ಇದ್ದೀವಿ. ಅಣ್ಣ ಬಡ್ಸ್ಕೊಂಡು ಹುಷಾರು. ನಾನು ಅಂಕಲ್ ಅಣ್ಣನ. ಇವನು ಅಂಕಲ ಅಣ್ಣನ? ಇವನು ಅಂಕಲ ಅಣ್ಣನ? ಇವನು ನಾನು ಅಂಕಲ ಅಣ್ಣನ? ನಾನು ಹುಷಾರು. ಹೊಡಿಸ್ಕೊಂಡ್ಯೋ ಕತ್ತೆ ರಾಸ್ಕೊಳ್ ಬಡವ. ಸ್ಕೂಲ್ ಎಂಜಾಯ್ನಾ ನಿಂಗೆ? ಮನೆ ಮತ್ತೆ ಮನೇಲೇ ಇರ್ಬೋದಲ್ಲ, ಇಲ್ಲಿ ಯಾಕೆ ಎಂಜಾಯ್ ಮಾಡ್ತೀಯಾ? ಸ್ಕೂಲ್ ಎಂಜಾಯ್ನಾ ನಿಂಗೆ? ಸ್ಕೂಲ್ ಎಂಜಾಯ್ನಾ ನಿಂಗೆ? ಸ್ಕೂಲ್ ಎಂಜಾಯ್ನಾ ಮನೆ ಎಂಜಾಯ್ನಾ? ಸ್ಕೂಲೇ ಎಂಜಾಯ್ನಾ? ಮನೆ ಬೋರ್ ಹೊಡಿತದ? ಕಳ್ಳ ನನ್ನ ಮಗಳು. ಬಾಯ್ 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 ಬಾಯ್.
ಆ ಟೈಮು ಅಂದರೆ ಸ್ಕೂಲ್ ಟೈಮಲ್ಲಿ ನೆನಪುಗಳು ನೋಡಿ, ಎಷ್ಟು ಚೆನ್ನಾಗಿ ಅವು ಪಾಡ್ಗೆ ಅವು ವೈಬಲ್ಲಿ ಇರ್ತವೆ. ಇವಕ್ಕೆ ಈ ಕ್ಷಣ ಬಿಟ್ಟರೆ ಇನ್ನೇನು ಜ್ಞಾಪಕ ಇರೋಲ್ಲ, ಇಷ್ಟನ್ನು ಎಂಜಾಯ್ ಮಾಡ್ತಿರ್ತೇವೆ. ಆದರೆ ನಾವು ಇಲ್ಲಿದ್ದರೂ ನಮಗೆ ಸಾವಿರ ಚಿಂತೆಗಳು, ಅದೇನು ಮಾಡೋದು ಇದೇನು ಮಾಡೋದು ಅಂತ. ನೋಡಿ ನಮ್ಮ ಸತೀಶ್ ಅಣ್ಣ ಇವಾಗ RTO ಅಧಿಕಾರಿ ಆಗಿಬಿಟ್ಟಿದ್ದಾನೆ. ಅಲ್ಲಿ ನೋಡಿ ಬಿಹೈಂಡ್ ದ ಶೂಟ್ಸ್ ಈ ಥರ ಇರುತ್ತೆ. ಬಿಕಾಸ ಈಗ ಬನ್ನಿ ಎದುರ್ಕಬಡಿ ಬನ್ನಿ. ನಿಮಗೆಲ್ಲ ಇವ್ರು ಯಾರು ಅಂತ ಗೊತ್ತಾ? ಹಾಂ, ನಿಜ ಗೊತ್ತಿಲ್ವಾ? ಯೂಟ್ಯೂಬಲ್ಲಿ ನೋಡಿಲ್ವಾ? ವಿಕಾಸ್ ಏನಿದು? ಹೌದಾ, ವಿಕಾಸ್ ಗೌಡ ಅಂತ ನೋಡಿದ್ದೀರಾ? ಚಾಲೆಂಜ್ ಎಲ್ಲ ಮಾಡ್ತಾರಲ್ಲ, ಚಾಲೆಂಜ್ ವೀಡಿಯೋಸು ನೋಡಿಲ್ವಾ? ನೋಡಿ ಇನ್ಮೇಲೆ ಆಯಿತಾ. ಎಷ್ಟನೇ ಕ್ಲಾಸು? 10th. ಚೆನ್ನಾಗಿ ಓದಬೇಕು, ಉಜ್ವಲ ಭವಿಷ್ಯ ಇಲ್ಲೇ ಇದೆ. ಬಟ್ ತಲೆ ಕೆಡ್ಸ್ಕೊಬೇಡಿ, ಆರಾಮಾಗಿ ಚಿಲ್ಲಾಗಿ ಓದಿ. ಯಾವ ಸೀರೀಸ್ ನೋಡಿದ್ದೀರಾ ನಂದು? ಈಗ ಎಲ್ಲೇ ಹೋಗಿದ್ದೆ ನಾನು ರೀಸೆಂಟ್ಲಿ? ಎಲ್ಲಿ ಹೋಗಿದ್ದೆ? ಹಾಂ, ಅಯ್ಯೋ ಬೈಕಲ್ಲಿ ಹೋಗಿದ್ದೆ. ಎಲ್ಲಿ ಹೇಳು? ದೊಡ್ಡ ರೈಡು? ಖುಷಿಯಾಗೋಯ್ತು ಈಗ ಖುಷಿ ಆಯಿತು ಅಲ್ವಾ? ಓಕೆ, ಎಲ್ರಿಗೂ ಥ್ಯಾಂಕ್ ಯು. ಒಳ್ಳೊಳ್ಳೆ ವೀಡಿಯೋಸ್ ನೋಡಿ, ಯಾವುದೋ ಕಾಂಜಿ ಪಿಂಜಿ ವೀಡಿಯೋಸ್ ನೋಡಬೇಡಿ, ಇನ್ಫಾರ್ಮೇಷನ್ ಇರೋದು ನೋಡಿ. ಹಾಂ, ಇದೊಂದು ಶೂಟಿಂಗ್ ಮಾಡೋಕ್ಕೆ ಬಂದಿದ್ದೀವಿ, ಒಂದು ಕರ್ಮ ಅಂತ ಒಂದು ಶಾರ್ಟ್ ಮೂವಿ. ಈ ಭ್ರಷ್ಟಾಚಾರದ ಬಗ್ಗೆ ಎಲ್ಲ, ಅಂದರೆ ಕರಪ್ಷನ್ ಬಗ್ಗೆ ನೋಡಿ ನೀವು. ಹಾಂ, ಎಲ್ಲ ಬಾಯ್, ಹುಷಾರು, ಚೆನ್ನಾಗಿ ಓದಿ. ಓಕೆ, ಬಾಯ್. ಬಿಕಾಸ್ ಕೊನೆಗೂ ಗುರ್ಸಿಬಿಟ್ರಿ ಕಣ. ಖುಷಿ ಆಯಿತು ನನಗೆ, ಒಳ್ಳೆ ಎಕ್ಸ್ಪೀರಿಯನ್ಸು, ಚೆನ್ನಾಗಿ ಮಾಡಿದೆ ಅಂತ ಹೇಳೋದೇ ಖುಷಿ ನನಗೆ. ನೀವು ಹೇಳೋದು ಮಾತ್ರ ಖುಷಿ ಆಯಿತು. ಬರ್ತೀನಿ. ಆದರೆ ತುಂಬ 2 ದಿನ ಕಷ್ಟಪಟ್ಟವ್ರೆ. ಇಲ್ಲ, ಆದರೆ ನಾನು ಶಾರ್ಟ್ಫಿಲ್ಮಲ್ಲಿ ತೋರಿಸಿದ್ರೆ ಸ್ವಲ್ಪ ಭಾಗ ಮಾಡಿದೆ, ಬಟ್ 2 ದಿನ ಕಷ್ಟಪಟ್ಟರು. ಇಲ್ಲ, ಚಿಕ್ಕ ಕ್ಯಾರೆಕ್ಟರ್ ಚೆನ್ನಾಗಿ ಕೊಟ್ಟವ್ರು, ನನಗೆ ಇಷ್ಟ ಆಯ್ತು ನನಗೆ ಕ್ಯಾರೆಕ್ಟರ್. ಸರಿ, ಆಯ್ತು ವಿಕಾಸ್, ಒಳ್ಳೆಯದಾಗಲಿ. ಇನ್ನೂ ಇದ್ದೀರಾ, ತುಂಬ ಮಾಡೋದು ಸರಿ, ಒಳ್ಳೆಯದಾಗಲಿ. ಇಲ್ಲಿ ಬೇರೆ ಕಣ್ಣು ನೋಡಿ, ನನಗೆ ಥ್ಯಾಂಕ್ಸ್ ಹೇಳಿದೆ ಹೋಯ್ತವನೆ. ಸರಿ, ಹೋಗಿದ್ದ, ಹುಷಾರು. ಸಿನಿಮಾಟೋಗ್ರಫರ್ ಆಗಿ ಕೆಲಸ ಮಾಡಿದ್ರು. ಸಾಗರ್ 2ನೇ ದಿನ ಇವ್ರದ್ದು ಯಾವುದು ಕ್ಯಾಮ್ರಾ ಸೋನಿ FX3 ತನಕ ಕೆಲಸ ಮಾಡಿದ್ವಿ. ಇವರು ಇದರಲ್ಲಿ ಮೊದಲನೇ ದಿನ ಸಿನಿಮಾಟೋಗ್ರಫರ್ ಆಗಿ. ನಿಮ್ದು ಯಾವುದು ಕ್ಯಾಮ್ರಾ? A73. ಸಿನಿಮಾಟೋಗ್ರಫಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಇವರು ಕಾರಣಕರ್ತರು ಇವರಿಬ್ಬರು ಈ ಸರಿ, ಆಯಿತಾ. ಫೈನಲಿ ರವಿ ಆಗಿರ್ಬೋದು, ನಮ್ಮ ವಿಕ್ಕಿ ಹೊರಗಡೆ ಹೋಗೋರೆ, ಅವರು ಕ್ಯಾಮ್ರಾಗೆ ತೋರಿಸ್ಕೊಳಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಹಿಂದೆ ಸುತ್ತಾಡ್ತಾರೆ. ಯೋಗಿ ನನಗೆ ಮೊದಲನೇ ದಿನ ಚೂಸ್ ಮಾಡಿದ್ದು, ನಾನು ಯೋಗಿನ ಹೆಂಗೆ ಚೂಸ್ ಮಾಡಿದೆ ಅದೇ ರೀತಿ ಕೆಲಸನ ಅಚ್ಚುಕಟ್ಟಾಗಿ ನನಗೆ ಮುಗಿಸ್ಕೊಟ್ಟವ್ರೆ. ಯೋಗಿ ಇಲ್ಲ ಅಂದರೆ ಸಖತ್ ಕಷ್ಟ ಆಗೋದು. ಮೊದಲನೇ ಎಫರ್ಟೇ ನಾನು ಸ್ಟಾರ್ಟ್ ಮಾಡಿದ್ದು ಯೋಗಿಯಿಂದ. ಹೊರಗಡೆ ಹೋಗಿ ಪ್ರಿಂಟ್ಔಟ್ ತಗೊಳ್ಳೋದಾಗಲಿ ಪ್ರತಿಯೊಂದಾಗಲಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದರು. ಈ ಸ್ಕೂಲ್ ಆಗಿರ್ಬೋದು, ಟೈಮ್ ಸ್ಕೂಲಲ್ಲೇ ಇದ್ದೀವಿ ಈಗ. ಟೈಮ್ ಸ್ಕೂಲು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅಷ್ಟು ಸಪೋರ್ಟ್ ಮಾಡವ್ರೆ. ನಮ್ಮ ಹಾಸ್ಪಿಟ್ಲು ಇದು ಹೇಳಿದ್ನಲ್ಲ, ಯಾವ ಹಾಸ್ಪಿಟ್ಲ್? ಇದು ಸಾಯಿಬಾಬಾ ಹಾಸ್ಪಿಟಲ್, ಇದು ಡಯಾಗ್ನೋಸಿಸ್ ಯಾವುದೋ ಒಂದು ಪದ್ಮಶ್ರೀ ಹಾಸ್ಪಿಟಲ್, ಡಯಾಗ್ನೋಸಿಸು ಪದ್ಮಶ್ರೀ ಹಾಸ್ಪಿಟಲ್ ಏನಿದೆ, ಅವರು ಮ್ಯಾಸಿವ್ ಸಪೋರ್ಟ್. ನನಗೆ ತುಂಬ ಖುಷಿ ಆಗೋದೇನು ಅಂದರೆ ಹಾಸನ ಜನತೆ ನಮ್ಮ ಮಕ್ಕಳು ಥರ ಕಾಪಾಡ್ತಾ ಇದ್ದಾರೆ. ಎಷ್ಟು ಯಾವ ಜಾಗದಲ್ಲಿ ನೀವು ಏನಾದ್ರು ಮಾಡಿಕೊಟ್ರೆ ನಾವು ನೀವು ಬಂದಿದ್ದೀವಿ ಅಂತ ಅಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಮಗೆ ಇದು ಮಾಡ್ಕೊಡ್ತಾರೆ. ಫೈನಲಿ ನಾನು ಸ್ಟಾರ್ಟ್ ಮಾಡುವಾಗ ಆಗೋದೇ ಇಲ್ಲ. ಇವತ್ತು ಅಂಗಡಿಗೆ ಹೋಗಿ ಕೇಳಿರೋದಲ್ಲ ನಾನು ಈ ಕೆಲಸ ಮಾಡ್ತೀನಿ, ಒಂದು ಮಾಂಟೇಜ್ ಕೊಡಿ ಅಂತ. ಯಾವ ಜಾಗದಲ್ಲೂ ಆಗಲ್ಲ. ಮಾಂಟೇಜ್ ಕೊಡಿ, ಇಲ್ಲೊಂದು ಮಾಡ್ತೀನಿ ಅಂತ ಯಾರು ಕೊಡ್ತಾರೆ? ಒಬ್ಬರಾಗಲಿ ಹಾಸನದಲ್ಲಿ ನಾವು ಈ ಶಾರ್ಟ್ ಮಾಡ್ತೀವಿ ಅಂತಂದರೆ, ಈ ಶಾರ್ಟ್ ಫಿಲ್ಮ್ ಮಾಡ್ತೀವಿ ಸಪೋರ್ಟ್ ಮಾಡಿ ಅಂತಂದ್ರೆ ಇಲ್ಲ ಅನ್ನೋರು ಒಬ್ಬರು ಇಲ್ಲ. ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ ನಮಗೆ, ಅದೇ ನಮಗೆ ಸಂತೋಷ. ಹಾಸನ ನಮಗೆ ಸ್ಟ್ರೆಂತ್ ಅಂತಲೇ ನಾನು ಹೇಳ್ಬೋದು ನನಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೈ ಟೀಮ್. ಇನ್ನು ಹಿಂದ್ಗಡೆ ಎಷ್ಟೋ ಜನ ಕೆಲಸ ಮಾಡಿದ ಹುಡುಗರು ಅರ್ಧಕ್ಕೆ ಸುಸ್ತಾಗಿ ಹೊರಟೋಗ್ಬಿಟ್ಟಿದ್ದಾರೆ, ಎಲ್ಲೋ ಕೆಳಗಡೆ ಕೆಲಸನೂ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲರದ್ದು ಡೀಟೇಲ್ಸ್ ಯಾರು ಏನೇ ಕೆಲಸ ಮಾಡಿದ್ರೆ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಫಿಲ್ಮ್ ಚಾನಲಲ್ಲಿ ಸತೀಶ್ ಹಿರೇಗೌಡ ಫಿಲ್ಮ್ ಚಾನಲಲ್ಲೂ ಅಷ್ಟೇ. ನೀವು ಶಾರ್ಟ್ ಫಿಲ್ಮ್ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಸಖತ್ತಾಗಿ ಬಂದಿದೆ. ಎಲ್ಲರ ಸಪೋರ್ಟ್, ನಾನು ಒಬ್ಬನ ಸಪೋರ್ಟ್ ಅಲ್ಲ, ನಾನು ಒಬ್ಬ ಡೈರೆಕ್ಷನ್ ಮಾಡಿದ್ದೀನಿ. ಅದರಲ್ಲಿ ನಾನು ಬೆನ್ನಿದೆ ಸ್ಟ್ರೆಂತಾಗಿ ನಿಂತ್ಕೊಂಡು ಇವರೆಲ್ಲ ಕೆಲಸ ಮಾಡಿ ಇದೊಂದು ಶಾರ್ಟ್ ಫಿಲ್ಮ್ನ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಒಂದು ಶಾರ್ಟ್ ಫಿಲ್ಮ್ನೇ ಸಿನಿಮಾ ರೇಂಜಿಂಗ್ ಮಾಡಿದ್ದೀವಿ. 2 ದಿನದ ಶೂಟಿಂಗು.
ಇದೊಂಥರ ವರ್ಕ್ಶಾಪ್ ಆಯಿತು ಅನ್ಸುತ್ತೆ ಎಷ್ಟು ಜನ ಬಂದು ಹೆಂಗೆ ಅನ್ಸುತ್ತೆ ನಿಮಗೆ? ಫೈನಲಿ ಇವಾಗ ನನ್ನ ವೇಷ ಭೂಷಣ ನೋಡಿದ್ರೆ ನೀವು ಗಾಸ ಆಗ್ತೀರಾ. ಅಣ್ಣ ಬಂದಿದ್ದಾನೆ ಇವಾಗ. ಫೈನಲಿ ಏನಕ್ಕೆ ಬಂದಿದ್ದಾನೆ ಅಂದರೆ ನೋಡಿ, ಜೊಮ್ಯಾಟೊ ಬಾಯ್ ಆಗಿದ್ದೀನಿ. ಸೊ ಜೊಮ್ಯಾಟೊ ಬಾಯ್ ಆಗಿ ಚೆನ್ನಾಗೇ ಕಾಣಿಸ್ತಾ ಇದ್ದೀನಿ. ಅಣ್ಣ ಚೆನ್ನಾಗಿ ಕಾಣಿಸ್ತೈತಾ ಇದರಲ್ಲಿ? ವಿಡಿಯೋದಲ್ಲಿ ಚೆನ್ನಾಗಿ ಬರ್ತೈತಾ? ಈಸಿ ಹಂಗಾದ್ರೆ. ಆ್ಯಕ್ಚುಲಿ ನಂಗೊಂದು ಆಸೆ ಇತ್ತು, ಝೊಮ್ಯಾಟೊ ಸ್ವಿಗ್ಗಿ ಒಂದು ಮಾಡಿ ವ್ಲಾಗ್ ಮಾಡಬೇಕು ಅಂತ. ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ, ಮೋಟೋ ವ್ಲಾಗ್ ಮಾಡ್ಕೊಂಡು ವ್ಲಾಗ್ ಮಾಡ್ಕೊಂಡು ಮಾಡೋಣ ಅಂತ. ಏನಣ್ಣ ಈಗ ಫೈನಲ್ ಕತೆ ಏನಿಲ್ಲ, ಅವ್ರ ಗಾಡಿ ಓಡಿಸ್ತಾರೆ, ಹಿಂದ್ಗಡೆ ನಾ ಕೂತ್ಕೊತೀನಿ ಹಿಂಗೆ ಹಿಡ್ಕೊಂಡು. ಹೋಟ್ಲಲ್ಲಿ ಮಾಡೋಣ, ಹೆಂಗೆ ಮಾಡೋಣ ಈಗ? ಹೋಟ್ಲಲ್ಲ ಒಂದೇನೋ ಪಾರ್ಸಲ್ ತಗೊಂಡು ಹೋದಂಗ, ಅದರಲ್ಲಿ ವಿನಾಯಕ್ ಉಪಹಾರಲ್ಲಿ ತಗೊಳ್ಳಿ, ಏನೋ ಒಂದು ಕವರ್ ಪ್ಲಾಸ್ಟಿಕ್ ಮಾಡಿಸ್ಕೊಳ್ಳಿ, ಈ ಕಡೆ ಹಿಂಗೆ ಹೋಗೋಣ ಅಷ್ಟೇ. ಹಾಂ ಸುಮ್ಮನೆ ಅಲ್ಲೇನು ಪ್ಯಾಕ್ ಮಾಡಿಸ್ಕೊಳ್ಳೋದು ಅಂತ ಏನು ಬೇಡ, ಸುಮ್ಮನೆ ಹಿಂಗೆ ದೂರದಿಂದ ಅಷ್ಟೇ. ಅವ್ರಿಗೆ ಹಂಗೆ ಹೇಳ್ಬಿಟ್ಟು ಒಂದು ಬಾಕ್ಸ್ ಏನೋ ಕೊಡಿ ಸರ್, ಒಂದು ವಿಡಿಯೋ ಮಾಡೋಕ್ಕೆ. ಒಂದು ಕೆಲಸ ಮಾಡೋಣ, ಊಟ ಮಾಡಿಲ್ಲಲ್ಲ, ಊಟ ಮಾಡಿಲ್ಲ, ಈಗಲೇ ಊಟ ಮಾಡ್ಕೊಂಡು ಅಲ್ಲೇ ಶೂಟ್ ತಗೊಂಡು ಬಂದ್ಬಿಡೋಣ. ಹ್ಞೂ ಮಾಡ್ಬೋದು ಬನ್ನಿ. ಹಂಗಿದ್ರೆ ಅಭ್ಯಾಸ ಆಗಿರ್ತಾರೆ. ಊಟ ಮಾಡ್ಕೊಂಡು ಎಲ್ಲ ಅವ್ರಿಗೆ ಕೊಡ್ಬೇಕಲ್ಲ, ಲೇಟ್ ಆಗುತ್ತಣ್ಣ. ಲೇಟ್ ಆಗುತ್ತೆ. ಹಾಂ ಅದೇ ಬೇಡ ಬನ್ನಿ. ಕೆಲಸ ಅಲ್ಲೇ ಯಾವ್ದಾದ್ರು ಒಂದು ಹೋಟ್ಲಲ್ಲಿ ನುಗ್ತೀನಿ, ಹೋಟ್ಲ್ ಒಳಗೆ ಅಲ್ಲೇ ನುಗ್ತೀನಿ ಅಣ್ಣ. ಹಾಂ ನೀವು ಹಂಗೆ ಪ್ರೊಫೈಲ್ ತಗೊಂಡ್ಬಂದ್ಬಿಡಿ ಅಷ್ಟೇ. ಅಲ್ಲ, ಅಲ್ಲಿಂದ ತಗೊಳ್ಳೋದನ್ನ ಆಮೇಲೆ ಮಾಡ್ಕೊಳ್ಳೋಣ, ಮೊದಲು ಟ್ರ್ಯಾಕ್ ಮಾಡ್ಬಿಡೋಣ. ಟ್ರ್ಯಾಕ್ ಮಾಡ್ಬಿಡೋದು ಫಸ್ಟ್. ಇಷ್ಟು ನಮ್ಮ ಕರ್ಮ ಮೂವಿನಲ್ಲಿ ನಾವು ಬಿಹೈಂಡ್ ದ ಶೂಟಲ್ಲಿ ಏನೇನು ಒಂಚೂರು ಸ್ಟ್ರಗಲ್ಸ್ ಅಂತ ಮಾಡಿರ್ತೀವಿ ಅಥವಾ ಪ್ರೋಸೆಸ್ ಅಂತ ಮಾಡಿರ್ತೀವೋ ಅದರ ಒಂದು ಬಿಹೈಂಡ್ ಶೂಟ್ ಆಗಿರುತ್ತೆ. ಸೊ ಫಿಲಮ್ಗೆ ಅಂದರೆ ಶಾರ್ಟ್ ಫಿಲಮ್ ಬಗ್ಗೆ ಹೇಳಬೇಕು ಅಂತಂದರೆ, ಕರ್ಮ ಅಂಥೇಳಿ ಟೈಟಲ್ಲು. ಅವ್ರ ತಲೆ ತುಂಬ ದಿನದಿಂದ ಇತ್ತಂತೆ ಈ ಥರದ್ದೊಂದು ಕತೆ ಮಾಡಬೇಕು ಭ್ರಷ್ಟಾಚಾರದ ಬಗ್ಗೆ, ಎಸ್ಪೆಷಲಿ RTO ಬಗ್ಗೆ. ಈಗ ನೋಡಿ, ನನಗಾಗಲಿ ನಿಮಗಾಗಲಿ ಅಥವಾ ಯಾರಿಗೇ ಆದರೂ ಒಂದು ಲೈಸೆನ್ಸ್ ಮಾಡ್ಸೋಕ್ಕೆ ಅಂತ RTOಗೆ ಹೋದಾಗ ನಿಮಗೆ ಗೊತ್ತಿರುತ್ತೆ RTOನಲ್ಲಿ ಏನೇನೆಲ್ಲ ಕೆಲಸಗಳು ನಡೆಯುತ್ತೆ, ಮತ್ತು ಅಲ್ಲಿ ದುಡ್ಡಿಂದ ಏನೂ ನಡೆಯಲ್ಲ ಅನ್ನೋದೊಂದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರನೇ. ಇದರಲ್ಲಿ ಮುಚ್ಚುಮರೆ ಅಂತ ಏನಿಲ್ಲ. ಸೊ ಈಗ ಯಾರು ನನಗೆ ಗೊತ್ತಿರೋರೇ ಅಲ್ಲಿ ಕೆಲಸ ಮಾಡ್ಬೋದು, ಅಥವಾ ನನ್ನ ರಿಲೇಟಿವ್ಸೇ ಇರ್ಬೋದು. ಬಟ್ ಅಫೆಂಡ್ ಆಗೋದು ಬೇಡ, ಒಂದು ಇರೋ ವಿಚಾರನ ಇದ್ದಂಗೆ ತೋರಿಸಿದ್ದೀವಿ. ಸೊ ಇದರಲ್ಲಿ ಒಬ್ಬ ನಾರ್ಮಲ್ ಹುಡುಗ, ಅವನು ಕೆಲಸಕ್ಕೆಲ್ಲೂ ಕೂಡ ಎಲ್ಲೂ ಸಿಗದೆ ಓದಾಡ್ಕೊಂಡು ಒಂದು ಲೈಸೆನ್ಸ್ ಮಾಡ್ಸೋಕೆ ಹೋಗ್ತಾನೆ. ಆ ಲೈಸೆನ್ಸ್ ಮಾಡ್ಕೊಳ್ಳೋಕ್ಕೆ ಹೋದಂಥ ಆ ಜಾಗದಲ್ಲಿ ಆ ಹುಡುಗ ಏನೇನು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾನೆ, ರಿಯಲ್ ಲೈಫಲ್ಲಿ ಏನೇನು ತೊಂದರೆಗಳು ಆಗುತ್ತೆ ಅವನಿಗೆ, ಒಬ್ಬ ಪ್ರಾಂಪ್ಟಾಗಿ ಹೋಯ್ತು ಅಂತಂದರೆ ಅವ್ನಿಗೆ ಅಲ್ಲಿ ಬೆಲೆ ಸಿಗುತ್ತಾ ಇಲ್ವಾ ಅನ್ನೋದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥ ಒಂದು ಶಾರ್ಟ್ ಮೂವಿ. ಅದ್ರ ಜೊತೆಗೆ ಬದಲಾವಣೆಗೆ ಒಂದು ಅವಕಾಶನೂ ಕೂಡ ಇದೆ. ಸೊ ನಾವು ಎಲ್ಲಿ ಬೇಕಾದರೂ ಬದಲಾವಣೆಗೆ ಒಂದು ಅವಕಾಶನ ತಗೊಂಡು ನಮ್ಮನ್ನು ನಾವು ಬದಲಾಯಿಸ್ಕೋಬೋದು. ಈ ಭ್ರಷ್ಟಾಚಾರದಿಂದ ಹೊರಗಡೆ ಬರಬೇಕು ಅನ್ನೋ ಒಂದು ಸಂದೇಶ ಇರ್ತಕ್ಕಂಥ ಒಂದು ಶಾರ್ಟ್ ಮೂವಿನ ಸತೀಶ್ ಹಿರೇಗೌಡರು ಮಾಡಿರೋದು. ನಿಮಗೆಲ್ಲ ಗೊತ್ತಿದ್ದಂಗೆ ನಾನು ಜಗ್ಗನ್ ಕ್ಯಾರೆಕ್ಟರ್ ಮಾಡಿದ್ದೆ ಗ್ರಾಮ ಪಂಚಾಯತಿ ಭಾಗ 1, 2ರಲ್ಲಿ. ಅದರಲ್ಲಿ ಒಂದು ಸೈಡ್ ರೋಲಲ್ಲಿ ಮಾಡಿದ್ದೆ. ಆವಾಗಲೇ ನಿಮಗೆ ಗೊತ್ತಾಗಿರುತ್ತೆ ಸತೀಶ್ ಅಣ್ಣ ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಒಬ್ಬ ಹುಡುಗನ ಹತ್ರ ಅಂತ. ಸೊ ಇದರಲ್ಲಿ ಇನ್ನೂ ಎಷ್ಟು ಚೆನ್ನಾಗಿ ಮಾಡಿರ್ಬೋದು ಅಂತ ನಿಮಗೆ ಫೀಲ್ ಆಗಬೇಕು ಅಂತಂದರೆ ದಯವಿಟ್ಟು ಸತೀಶ್ ಹಿರೇಗೌಡ ಫಿಲಮ್ಸ್ ಅನ್ನೋ ಒಂದು ಚಾನಲಲ್ಲಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೂಡ ಹಾಕಿರ್ತೀನಿ. ಅದರಲ್ಲಿ ಕ್ಲಿಕ್ ಮಾಡಿ ಈ ಕರ್ಮ ಮೂವಿನ ನೋಡಿ, ಜೊತೆಗೆ ಹೆಂಗೆ ಅನ್ನಿಸ್ತು ನಿಮ್ಗೆ, ಅದರಲ್ಲಿ ಯಾವ ವರ್ಕ್ ಇಷ್ಟ ಆಯಿತು, ಯಾವುದೆಲ್ಲ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಬೋದು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿದ್ರೆ ಖುಷಿಯಾಗುತ್ತೆ. ಜೊತೆಗೆ ನಮ್ಮ KKF ಅಲ್ಲಿ ಹೋದರೆ ಒಂದು KKF ಅಂತೇಳಿ ಒಂದು ಕಮೆಂಟ್ ಹಾಕಿ, ನನಗೆ ಖುಷಿಯಾಗುತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಷ್ಟು ಜನ ನೋಡಿದ್ದಾರೆ ಅಂತ. ಸೊ ಇಷ್ಟು ಹೇಳ್ತಾ, ಇನ್ನೂ ಸತೀಶ್ ಅಣ್ಣನ ಜೊತೆ ನೆಕ್ಸ್ಟು ಕೊಲಾಬ್ರೇಷನಲ್ಲಿ ನಾವು ಶಾರ್ಟ್ ಮೂವಿಗಳನ್ನ ಮಾಡೋದು ತುಂಬಾ ಇದೆ. ಸೊ ಅದನ್ನು ನೋಡೋರಂತೆ, ನೋಡಿ ಹಿಂಗೆ ಹರಿಸಿ, ಜೊತೆಗೆ ಏನಾದ್ರು ತಪ್ಪಿತ್ತು ಅಂತಂದ್ರು ಆವಾಗ ಕಮೆಂಟ್ ಮುಖಾಂತರ ಹೇಳಿ ನನ್ನನ್ನು ಕರೆಕ್ಟ್ ಮಾಡಿ. ನನ್ನನ್ನು ಅಂತಲ್ಲ, ಇಡೀ ಹೋಲ್ ಟೀಮನ್ನು ಕೂಡ ನೀವು ಕರೆಕ್ಟ್ ಮಾಡೋ ಅಂಥ ಅಧಿಕಾರ ನಿಮಗಿದೆ. ಇಷ್ಟು ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.